ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸಪ್ತಾ ಕನ್ನಡ ವ್ಲಾಗ್ಸ್. ಸೊ ಇವಾಗ ಟೈಮ್ 5 ಗಂಟೆ ಆಗಿದೆ. ನನ್ನ ಹಸ್ಬೆಂಡು ಡೈಲಿ ಮಾರ್ನಿಂಗು 5 ಗಂಟೆಗೆ ಎದ್ದು ಜಿಮ್ಗೆ ಹೋಗ್ತಾರೆ. ಅದಾದಮೇಲೆ ನಾನು ಮನೇನ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊತೀನಿ. ಸ್ನಾನ ಮಾಡ್ಕೊಂಡಾದ್ಮೇಲೆ ಮೊದಲು ತಿಂಡಿ ಮಾಡಿ ಮುಗಿಸ್ಬಿಡ್ತೀನಿ. ಇವತ್ತು ನಾನು ತಿಂಡಿಗೆ ನೀರು ದೋಸೆನೇ ಮಾಡ್ತಾ ಇದ್ದೀನಿ. ನನ್ನ ಮಗಳು ನೋಡಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಹಿಟ್ಟು ರುಬ್ಬೋಕ್ಕೆ. ಇವಾಗ ತಿಂಡಿ ಮಾಡಿಕೊಂಡು ನನ್ನ ಮಗಳನ್ನ ಎಬ್ಬಿಸ್ಬೇಕು. ಅವಳು ಇನ್ನೂ ಮಲ್ಕೊಂಡಿದ್ದಾಳೆ. ಅವಳು ಎದ್ಮೇಲೆ ಅವಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು ತಿಂಡಿ ಕೊಟ್ಟು. ನನ್ನ ಮಗಳು ರೆಡಿಯಾಗಿ ಅವ್ರ ಪಪ್ಪನ ಜೊತೆ ಸ್ಕೂಲ್ಗೆ ಹೊರಟ್ಲು. ಇವಾಗ ಬಾಯ್. ಇವತ್ತು ನಾನು ಹಸಿ ಪಪ್ಪಾಯನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಟೊಮೆಟೊ. ಇಲ್ಲಿ ಒಗ್ಗರಣೆಗೆ ಸಾಸಿವೆ, 2 ಒಣಮೆಣ್ಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬೇಳೆನ ನುಣ್ಣಗೆ ಬೇಯಿಸಿಟ್ಕೋಬೇಕು. ಹಾಗೆ MTR ಸಾಂಬಾರು ಪೌಡರ್ನ ತೊಗೊಂಡಿದ್ದೀನಿ. ಕುಕ್ಕರ್ನ ಬಿಸಿ ಆಗೋಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನಾನು ಬೇಳೆ ಬೇಯಿಸ್ಕೊಂಡಿರೋಂಥ ಕುಕ್ಕರ್ನೇ ತೊಗೊಂಡಿದ್ದೀನಿ. ಹಾಗೆ ಬಿಸಿ ಆಗಲಿ. ಬಿಸಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆನ ಹಾಕ್ತಾಯಿದ್ದೀನಿ. ಸಾಕು. ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಆಗಲೇ ಒಗ್ಗರಣೆಗೆ ಇಟ್ಕೊಂಡಿರುವಂತಹ ಐಟಮ್ ಹಾಕೋತೀನಿ. ಈರುಳ್ಳಿ ಹಾಕೋತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಫುಲ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಳ್ಳಿ. ಇವಾಗ MTR ಸಾಂಬಾರು ಪೌಡರ್ನ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಲೋ ಫ್ಲೇಮ್ ಇಟ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋವಾಗ, ಇಲ್ಲಾಂದರೆ ಸೀದೋಗ್ಬಿಡತ್ತೆ. ಇವಾಗ ಪಪ್ಪಾಯ ಕಾಯಿನ ಹಾಕ್ಕೋಬೇಕು. ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬೇಯಿಸಿಟ್ಕೊಂಡಿರೋ ಬೇಳೆ ಕೂಡ ಹಾಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಅದು ಬೇಳೆ ಬೇಯಿಸ್ಕೊಂಡಿರೋ ನೀರೇ ಸ್ವಲ್ಪ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ. ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನ ಹದ ನೋಡಿಬಿಟ್ಟು ನೀರು ಹಾಕ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು,
ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಿಲ್ ತಗೊಳ್ಳಿ. 2 ವಿಷಿಲ್ ಆಗಲಿ. ಇವಾಗ ಸಾಂಬಾರ್ ರೆಡಿಯಾಗಿದೆ. ನೋಡಿ, ನನ್ನ ಮಗಳು ಕೂಡ ನನ್ನ ಜೊತೆ ಹೇಳ್ತಾ ಇದ್ದಾಳೆ. ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಅವಳು ಇನ್ನೇನು ಬರೋ ಟೈಮ್ ಆಯಿತು. ಅವಳಿಗೆ ಆಲೂಗಡ್ಡೆ ಬಜ್ಜಿ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಇವತ್ತು ಆಲೂಗಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಎಕ್ಸಾಮ್ ನಡೀತಿರೋದ್ರಿಂದ ಅವಳು ಈಗ 1 o'clockಗೆ ಮನೆಗೆ ಬಂದುಬಿಡ್ತಾಳೆ. ನನ್ನ ಮಗಳು ಒಬ್ಬಳೇ ಕುತ್ಕೊಂಡು ಆಟ ಕುತ್ಕೊಂಡಿದ್ದಾಳೆ. ಅವಳ ಅಕ್ಕ ಇನ್ನೂ ಬಂದಿಲ್ಲ. ಇನ್ನೇನು ಬರೋ ಟೈಮ್ ಆಯಿತು. 1 o'clock ಎಲ್ಲ ಬಂದುಬಿಡ್ತಾಳೆ. ಇವತ್ತಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡೋ ಒಂದು ಲೈಕ್ಸು, ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ನಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ.